ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಟಾಟಿಸ್ಟಿಕ್ಸ್ ಬೈ ಸವಿತಾ. ಈಗ ಇಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೆ ಇದನ್ನು ವಿಡಿಯೋನ. ಈಗ 5 ಮಾರ್ಕ್ಸ್ ವಿಡಿಯೋನ 5 ಮಾರ್ಕ್ಸ್ ಒಂದು ಸೆಕ್ಷನ್ ಸಿ, ಇದು ಬರೀ ಔಟ್ಲೈನನ್ನು ನಾನು ಮೇನ್ ವಿಡಿಯೋದಲ್ಲಿ ಹಾಕಿದ್ದೀನಿ ಇವಾಗ. ಬಟ್ ಈಗ 5 ಮಾರ್ಕ್ಸು ಯಾವ್ಯಾವ ಕ್ವಶನ್ ಬರ್ಬೋದು ಅಂತ ಈಗ ಡಿಸ್ಕಷನ್ ಮಾಡೋಣ. ಈಗ 5 ಮಾರ್ಕ್ಸನ್ನು ಯಾವ ಕ್ವಶನ್ಸ್ ಬರ್ಬೋದು ಅಂತ ಹೇಳಿಬಿಟ್ಟು ಈಗ ಅದನ್ನ ಒಂದೊಂದನ್ನು ನಾನು ಬಿಡಿಸ್ತಾ ಹೋಗ್ತೀನಿ ಇಲ್ಲಿ. ಈಗ ಸೆಕ್ಷನ್ ಸಿಯಲ್ಲಿ ಫಸ್ಟು 5 ಮಾರ್ಕ್ಸು ಇಂಡೆಕ್ಸ್ ನಂಬರಲ್ಲಿ ಯಾವ್ದು ಬರ್ಬೋದು? ಇಂಡೆಕ್ಸ್ ನಂಬರಲ್ಲಿ ಫಸ್ಟ್ ಕ್ವಶನ್. ಈಗ ಇಲ್ಲಿ ನಿಮಗೆ ಒಂದೊಂದೇ ಕ್ವಶನ್ ಹೇಳ್ತೀನಿ. ವೇಟೆಡ್ ಮತ್ತು ಅನ್ವೇಟೆಡ್, ಅರ್ಥಮೆಟಿಕ್ ಮೀನು ಮತ್ತು ಜಾಮೆಟ್ರಿಕ್ ಮೀನು ಎರಡು ಕ್ವಶನ್ನು ಬರ್ಬೋದು ಇಲ್ಲಿ. ಓಕೆ ಸ್ಟೂಡೆಂಟ್ಸ್, ಇಲ್ಲಿ ನೋಡಿಲಿ ಅರ್ಥಮೆಟಿಕ್ ಮೀನು ಮತ್ತು ಜಾಮೆಟ್ರಿಕ್ ಮೀನ್ ಜಾಮೆಟ್ರಿಕ್ ಮೀನು ಒಂದು ಕ್ವಶನ್. ವೇಟೆಡ್ ಆ್ಯಂಡ್ ಅನ್ವೇಟೆಡ್ ಎರಡರಲ್ಲಿ ಯಾವುದಾದ್ರೂ ನಿಮ್ಗೆ ಈಗ ಜಾಮೆಟ್ರಿಕ್ ಮೀನ್ ಅನ್ವೇಟೆಡ್ ಕೇಳ್ಬೋದು. ಅವರು ಲಾಗ್ ಪಿ ಡಿವೈಡ್ ಬೈ ಎನ್ ಅಂತ ಕೇಳ್ಬೋದು. ಅದನ್ನ log ಆಫ್ ತಗೊಂಡ್ಬಿಡ್ತೀರಾ. ಇನ್ನೊಂದು ಕ್ವಶನ್, ಸೆಕೆಂಡ್ ಕ್ವಶನ್ ಬಂದ್ಬಿಟ್ಟಿಲ್ಲಿ ಈಗ ಕೆಲ್ಲೀಸ್ ಒಂದು ಬರುತ್ತೆ. ಕೆಲ್ಲೀಸು 5 ಮಾರ್ಕ್ಸ್ ಕ್ವಶನ್, ಹೌದಾ? ಮತ್ತೆ ಇಲ್ಲಿ ಯಾವುದಂತಂದ್ರೆ ಕೆಲ್ಲೀಸ್ ಆದ್ಮೇಲೆ ವ್ಯಾಲ್ಯೂ ಇಂಡೆಕ್ಸ್ ನಂಬರು, ಆಮೇಲೆ ವ್ಯಾಲ್ಯೂ ಇಂಡೆಕ್ಸ್ ನಂಬರ್ ಆಗಿಂದ ಕ್ವಾಂಟಿಟಿ ಇಂಡೆಕ್ಸ್ ನಂಬರು. ಮತ್ತೆ ಈಗ ನೀವು ಲಾಸ್ಟ್ ಪಿಯರ್ಸ್ ಪಾಸ್ಟೇಜ್ ಮಾರ್ಷಲೇಜ್ ಮತ್ತು ಡಾರ್ಬಿಶ್ ಬೋಲೆ ಅದು ಕ್ವಶನ್ ಮಾಡ್ಕೊಂಡ್ಬಿಟ್ರೆ ಅದನ್ನ ಸೂಟೇಬಲ್, ಫೈಂಡ್ ಅ ಸೂಟೇಬಲ್ ಇಂಡೆಕ್ಸ್ ನಂಬರ್, ಕ್ಯಾಲ್ಕುಲೇಟ್ ಅ ಸೂಟೇಬಲ್ ಇಂಡೆಕ್ಸ್ ನಂಬರ್ ಫಾರ್ ಅ ಗಿವನ್ ಡೇಟಾ ಅಂತ ಕೊಟ್ಬಿಟ್ಟು ಕೂಡ ಅಲ್ಲಿ ಕೇಳ್ಬೋದು. Q0 ಕೊಟ್ಟಿದ್ರೆ ಲಾಸ್ಟ್ ಪಿಯರ್ಸ್ ತಗೋತೀರಿ, Q1 ಕೊಟ್ಟಿದ್ರೆ ಅದನ್ನ ಪಾಸ್ಟೇಜ್ ಅನ್ನ ತಗೊಳ್ತೀರಲ್ಲಿ. ಓಕೆ, ಈಗ ವ್ಯಾಲ್ಯೂ ಇಂಡೆಕ್ಸ್ ನಂಬರು ಮತ್ತೆ ಕ್ವಾಂಟಿಟಿ ಇಂಡೆಕ್ಸ್ ನಂಬರು, ಸೂಟೇಬಲ್ ಇಂಡೆಕ್ಸ್ ನಂಬರು, ಮತ್ತೆ CPI ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನಂಬರು. ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನಂಬರ್ ಅಲ್ಲಿ ಎಗ್ರಿಗೇಟಿವ್ ಎಕ್ಸ್ಪೆಂಡಿಚರ್ ಮೆಥಡ್ ಮತ್ತೆ ಫ್ಯಾಮಿಲಿ ಬಜೆಟ್ ಮೆಥಡ್. ಓಕೆ, ಈಗ ಇದರಲ್ಲಿ ನಾನು ಒಂದೊಂದೇ ಕ್ವಶನ್ಸ್ ನಿಮಗೆ ತೋರಿಸ್ತಾ ಹೋಗ್ತೀನಿ ಇಲ್ಲಿ ಮಾಡ್ತಾ ಹೆಂಗ್ ಮಾಡಬೇಕು ಅದನ್ನ ಅಂತ ಹೇಳ್ಬಿಟ್ಟು. ಈಗ ನೋಡಿ ಇಲ್ಲಿ ಫಸ್ಟ್ ವೈಟಲ್ ಸ್ಟಾಟಿಸ್ಟಿಕ್ಸ್ ನಂತೂ ಇದರಲ್ಲಿ 5 ಮಾರ್ಕ್ಸ್ ಅಲ್ಲಿ ಬರೋದೇ ಇಲ್ಲ. ಇಂಡೆಕ್ಸ್ ನಂಬರ್ ಇಂದಾನೇ ಸ್ಟಾರ್ಟ್ ಆಗೋದಿಲ್ಲಿ. ಇಂಡೆಕ್ಸ್ ನಂಬರು ಫಸ್ಟ್ ಕ್ವಶನ್ ಬಂದ್ಬಿಟ್ಟು ನಿಮಗೆ ನಾನು ಇಲ್ಲಿ ಅರ್ಥಮೆಟಿಕ್ ಮೀನು ಮತ್ತೆ ಜಾಮೆಟ್ರಿಕ್ ಮೀನ್ ಕೊಟ್ಟಿರೋದ್ರಿಂದ ಅದೇ ಸ್ಟಾರ್ಟ್ ಆಗುತ್ತೆ ಇಲ್ಲಿ. ಈಗ ಅನ್ವೇಟೆಡ್, ಫಸ್ಟ್ ಅನ್ವೇಟೆಡ್ ತಗೊಂಡಾಗ ಇಲ್ಲಿ ಎಗ್ರಿಗೇಟಿವ್ ಅಂತೂ ಕೇಳಲ್ಲ. ಸಿಂಪಲ್ ಎಗ್ರಿಗೇಟಿವ್ ಅಂತೂ ಏನಾಗುತ್ತದು 2 ಮಾರ್ಕ್ಸ್ಗೆ ಬಂದ್ಬಿಡುತ್ತೆ. ಈಸಿ ಆಗಿರೋದ್ರಿಂದ 2 ಮಾರ್ಕ್ಸಿಗೆ ಬರುತ್ತೆ. ಇದೊಂದಿದೆ ಇಲ್ಲಿ ಕ್ವಶನ್, ಬಟ್ ಇದು ಕೂಡ ಲಾಸ್ಟ್ ಅನ್ವೇಟೆಡ್ ಎಗ್ರಿಗೇಟಿವ್ ಇಂಡೆಕ್ಸ್ ನಂಬರ್ ಆಗಿರೋದ್ರಿಂದ ಒಂದು ಇಲ್ಲಿ P0, P1, P2 ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಟೋಟಲ್ ತಗೊಂಡು ಮಾಡೋದು. ಈಗ ಇಲ್ಲೊಂದಿದೆ ನೋಡಿ, ಎಕ್ಸಾಂಪಲ್ 3 ಅಲ್ಲಿ. ಎಕ್ಸಾಂಪಲ್ 3 ಅಂತಂದ್ರೆ ಪೇಜ್ ನಂಬರ್ 52 ಬಂದಾಗ 52 ಎಕ್ಸಾಂಪಲ್ 3 ಅಲ್ಲಿ ದ ಫಾಲೋಯಿಂಗ್ ಆರ್ ದ ಪ್ರೈಸಸ್ ಆಫ್ ದ ಕಮೋಡಿಟೀಸ್ ಇನ್ 2005 and 2010. Calculate a price index based on a price relative using arithmetic mean as well as a ಜಾಮೆಟ್ರಿಕ್ ಮೀನ್. ಈಗ ಫಸ್ಟ್ ಇಯರ್ ಕೊಟ್ಟಿದ್ದಾರೆ ಅವರು 2005 ಮತ್ತೆ 2010. ಈಗ ಇದನ್ನ ಹೆಂಗ್ ಮಾಡೋದಂತ ಹೇಳ್ತೀನಿ, ನಾನು ಹಂಗೆ ತೋರಿಸ್ಕೊಡ್ತೀನಿ ನೋಡಿ ನಿಮಗಿಲ್ಲೇ. ಯಾವುದೇ ಕ್ವಶನ್ ಕೊಟ್ಟರು ಕೂಡ ಅಲ್ಲಿ ಈಗ ಅರ್ಥಮೆಟಿಕ್ ಮೀನು ಮತ್ತೆ ಜಾಮೆಟ್ರಿಕ್ ಮೀನ್ ಅವ್ರು ಕೇಳಿದ್ರಿಲ್ಲೇ. ಈಗ ಫಸ್ಟ್ ಅವ್ರು ಏನ್ ಕೊಡ್ತಾರಲ್ಲಿ ಐಟಮ್ಸ್ ಕೊಡ್ತಾರೆ, ಕಮೋಡಿಟಿ ಅವ್ರ ಐಟಮ್ಸ್ ಕೊಡ್ತಾರ. ಇದು ಅರ್ಥಮೆಟಿಕ್ ಮೀನು ಮತ್ತೆ ಜಾಮೆಟ್ರಿಕ್ ಮೀನು ಫಸ್ಟ್ ಕ್ವಶನ್. ಇಲ್ಲಿ ಫಸ್ಟ್ ಅವರು ಐಟಮ್ಸ್ ಅಥವಾ ಕಮೋಡಿಟೀಸ್. ಸೆಕೆಂಡ್ ಕ್ವಶನ್ ಬಂದ್ಬಿಟ್ಟು ಸೆಕೆಂಡ್ ಕಾಲಮ್ ಬಂದ್ಬಿಟ್ಟು ನಿಮಗೆ P0, ಥರ್ಡ್ ಒನ್ P1. ವಾಟ್ ಯು ಆರ್ ಕ್ಯಾಲ್ಕುಲೇಟಿಂಗ್? P is equals to P1 divided by P0 into 100. ಅಂದ್ರೆ P1 ಇದೆ ಅಲ್ಲ 55 divided by 45 into 100. ಇಲ್ಲಿ ಇಂಡೆಕ್ಸ್ ನಂಬರ್ನ ಯಾವಾಗಲೂ 100 ಆಗಿ ಕ್ಯಾಲ್ಕುಲೇಟ್ ಮಾಡ್ತೀವಿ ನಾವು. 70 ಡಿವೈಡ್ ಬೈ 60 ಇಂಟು 100, 30 ಡಿವೈಡ್ ಬೈ 20 ಇಂಟು 100, 75 ಡಿವೈಡ್ ಬೈ 50 ಇಂಟು 100. ಓಕೆ, then after calculating this you are getting as a P value. Then you are taking a P value as a total ತಗೊಂಡ್ಬಿಡ್ತೀವಿ ನಾವಿಲ್ಲಿ. ಟೋಟಲ್ ತಗೊಂಡ್ಬಿಟ್ಟು ಅದನ್ನ ಡಿವೈಡ್ ಬೈ n ಅಂದ್ರೆ ಅರ್ಥಮೆಟಿಕ್ ಮೀನ್,
ಅದನ್ನೇ ಈಗ ನಾವು ಜಾಮೆಟ್ರಿಕ್ ಮೀನ್ ಮಾಡ್ಬೇಕಂದ್ರೆ ಲಾಗ್ ಪಿ ತಗೊಳ್ತೀವಿ. ಲಾಗ್ ಪಿ ಹೆಂಗ್ ತಗೊಳ್ಳೋದು? ಈಗ 122.22 ಜಸ್ಟ್ ಒಂದೆರಡು ತೋರಿಸ್ತೀನಿ ನೋಡಿ ನಾನು ನಿಮ್ಗೆ. 122.22 ಈಗ ಇಲ್ಲಿ ಫಸ್ಟ್ ಡೆಸಿಮಲ್ ಪಾಯಿಂಟ್ ಕಿನ್ನ ಮೊದಲು ಎಷ್ಟಿದೆ ಇಲ್ಲಿ ವ್ಯಾಲ್ಯೂಸು? 1 2 3 ಹೌದಾ? ಈ 3 ವ್ಯಾಲ್ಯೂಸ್ ಇದ್ದಾಗ ಯು ಆರ್ ಟೇಕಿಂಗ್ ಆಸ್ ಅ 2 ಪಾಯಿಂಟ್. ಫಸ್ಟ್ ಯು ಆರ್ ರೈಟಿಂಗ್ ಆಸ್ ಅ ಕ್ಯಾರೆಕ್ಟರಿಸ್ಟಿಕ್ ಹಿಯರ್. ದೆನ್ 2 ಪಾಯಿಂಟ್ ಹಿಯರ್ 12 in second column. 12 in second column you are taking. Okay, here in this last page, but we will supply it in the examination. ಈಗ 12 in second column. Okay, second column 0864. Okay, 0864. ಬಟ್ ಅಲ್ಲಿ 0864 ಪ್ಲಸ್ ಇದು ಇರೋದ್ರಿಂದ ಅಲ್ಲಿ 2 ಇರೋದ್ರಿಂದ 2ನ ನಾವು ಅಲ್ಲಿ ಮೀನ್ ಡಿಫರೆನ್ಸ್ ಅಲ್ಲಿ ನೋಡ್ತೀವಿ. ಮೀನ್ ಡಿಫರೆನ್ಸ್ ಅಲ್ಲಿ ನೋಡಿದಾಗ 2864 ಪ್ಲಸ್ 2 ಮೀನ್ ಡಿಫರೆನ್ಸ್ ನೋಡಿದಾಗ ಅಲ್ಲಿ ಸೇಮ್ ಲೈನ್ ಅಲ್ಲೇ ಹೋಗ್ಬೇಕು ನೀವು. 7 ಯು ಆರ್ ಆಡಿಂಗ್. For this 2864 plus 7 means 7 ones. 0871. Okay, you are taking like that. Just you observe here. Again 116.67. Okay, 2 point only you are taking. This is also 3 digit, 2.3 digit, 2.3 digit, 2.3 digit, 2 point. Then how we are considering 11 in 6 column and 6 as a mean difference. 15 in 0 column, 15 in 0 column, 10 in 5 column and 8 as a mean difference. 10 in 8th column, 3 as a mean difference. Just you observe this. ಇದೆಲ್ಲ ನೋಡ್ಕೊಂಡ್ಬಿಟ್ಟು ಅಲ್ಲಿ ಹಾಕ್ತೀರಾ ಲಾಗ್ ಪಿ ಅಲ್ಲಿ. ಲಾಗ್ ಪಿಗೆ ಹಾಕ್ಬಿಟ್ಟು ಸಮೇಷನ್ ಆಫ್ ಲಾಗ್ ಪಿ ತಗೊಂಡು ಅದನ್ನ ಟೋಟಲ್ ತಗೊಳ್ತೀರಿ. Okay, total of this and total of this you are taking. Index number, after taking this one, how we are calculating arithmetic mean? Arithmetic mean, we are calculating the total of arithmetic mean is equals to summation of p divided by n. How we are calculating a geometric mean? Geometric mean is equals to nt log of summation of log p divided by n. Okay, this either total ತಗೊಂಡ್ಬಿಟ್ಟು number of items and this total ತಗೊಂಡ್ಬಿಟ್ಟು divide by ಒಂದು number of values ತಗೊಳ್ತೀರಾ. divide by 5, divide by 4 ತಗೊಂಡ್ಬಿಟ್ಟು ಆಮೇಲೆ ಇದು ಒಂದು ವ್ಯಾಲ್ಯೂ ಬರುತ್ತೆ ನಮಗೆ. ಈಗ nt log of ಇಲ್ಲಿ ಎಷ್ಟು ಬಂತು? 12.5653 ಅಂತ. ಹೌದಾ? ಈಗ 12.56 ಅಂದಾಗ ಇಲ್ಲಿ nt log ಯಾವಾಗಿಂದ ಸ್ಟಾರ್ಟ್ ಆಗುತ್ತಲ್ಲಿ ಅದನ್ನ ನೋಡ್ಕೊಳ್ಳೋಣ. ಇಲ್ಲಿ ಡಿವೈಡ್ ಬೈ 6 ಇದೆ ಇಲ್ಲಿ. 6 ಮಾಡಿದಾಗ nt log ಆಫ್ 2.0942. ಹೌದಾ? ಈಗ 2 ಅಂತಂದ್ರೆ ಈಗ ಪಾಯಿಂಟ್ ಇಂದ ಸ್ಟಾರ್ಟ್ ಆಗುತ್ತಲ್ಲ, 0.09 in 4th ಇಲ್ಲಿ ನೋಡ್ತೀವಿ ನಾವು. ಇಲ್ಲಿ nt log ಅಲ್ಲಿ nt logarithm 0.09 in 4th column. Just you observe all of you. 0.09 in 4th column, 1242. 4th column and second as a mean difference. 1 you are adding. Then 1243 is a answer. 1243. Then 1243 after writing this is 2 point. Okay. ಎಕ್ಸಾಕ್ಟ್ಲಿ ಉಲ್ಟಾ, ಇದ್ರದ್ದು ಉಲ್ಟಾನ ತಗೊಳ್ಬೇಕು ನಾವಿಲ್ಲಿ. ಯಾವಾಗ 3 ಡಿಜಿಟ್ ಇದ್ದಾಗ ನಾವು 2 ಪಾಯಿಂಟ್ ತಗೊಳ್ತೀವಲ್ಲ, 2 ಪಾಯಿಂಟ್ ಇದ್ದಾಗ ಆಫ್ಟರ್ 3 ಡಿಜಿಟ್ ಯು ಹ್ಯಾವ್ ಟು ಗಿವ್ ಅ ಪಾಯಿಂಟ್. ಆಫ್ಟರ್ 3 ಡಿಜಿಟ್ ಯು ಹ್ಯಾವ್ ಟು ಗಿವ್ ಅ ಪಾಯಿಂಟ್. 124.3 is a answer. Okay, this is a geometric mean. This is a arithmetic mean. What we are taking? Taking a total of that divided by n we are considering. Okay, this I think all of you got it. How to calculate a arithmetic mean and a geometric mean of a index number. It is very easy.
ಕಮ್ ಟು ದಾಟ್ ಕೆಲ್ಲೀಸ್ ಒಂದು ಇದರಲ್ಲಿ ನೀವು ಈ ವಿಡಿಯೋದಲ್ಲಿ ನಾನು ಒಂದ್ 2-3 ತಿಳಿಸ್ಬಿಡ್ತೀನಿ ನಿಮ್ಗೆ. ಈಗ ಕೆಲ್ಲೀಸ್ ಹೆಂಗ್ ಮಾಡ್ತೀರಿ? ಈಗ ಇದು ಅರ್ಥಮೆಟಿಕ್ ಮೀನು ಮತ್ತೆ ಜಾಮೆಟ್ರಿಕ್ ಮೀನು ಗೊತ್ತಾಯ್ತು ಅನ್ಕೊಳ್ತೀನಿ. ಮತ್ತೆ ವೇಟೆಡ್ ಬಂದಾಗ ಡಬ್ಲ್ಯೂ ಬರುತ್ತೆ ಅಷ್ಟೇ. ಇಲ್ಲಿ ಡಬ್ಲ್ಯೂ ಇಂಟು ಲಾಗ್ ಪಿ ಡಿವೈಡ್ ಬೈ ಡಬ್ಲ್ಯೂ ಪಿ ಡಿವೈಡ್ ಬೈ ಡಬ್ಲ್ಯೂ. ಅರ್ಥಮೆಟಿಕ್ ಮೀನ್ ಬಂದಾಗ ಇಲ್ಲಿ ಬರಿತೀನಿ ನೋಡಿ ನಾ ಫಾರ್ಮುಲಾ. ಈಗ ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ವೇಟೆಡ್ ಅಲ್ವಾ, ಇಲ್ಲಿದೆ ನೋಡಿ. ಅರ್ಥಮೆಟಿಕ್ ಮೀನ್ ವೇಟೆಡ್ ಅವರೇಜ್ ಪ್ರೈಸ್ ರಿಲೇಟಿವ್ ಮೆಥಡ್ ಯೂಸಿಂಗ್ ಅರ್ಥಮೆಟಿಕ್ ಮೀನ್. Then 2005 and 2010 W. And then you are taking as a P0 base year. P1 is a current year. Okay, W they given. Then you are calculating P1 divided by P0 into 100. That is P. W into P. Just you are multiplying both the columns. Okay. Then you are taking a total of this WP divided by W. After getting a P, you are considering as a, if they will ask for a geometric mean, then log P you are considering. Log P ತಗೊಂಡ್ಬಿಟ್ಟು W into log P. W into log P divided by W. Just you observe the weighted and unweighted. ವೇಟೆಡ್ ಇದ್ದಾಗ ಅಲ್ಲಿ W ತಗೊಳ್ತೀವಿ ಅಷ್ಟೇ ನಾವು. ಅದರಲ್ಲಿ ಮಲ್ಟಿಪ್ಲಿಕೇಶನ್ W ಮತ್ತೆ ಡಿವೈಡೆಡ್ ಬೈ ಡಿನಾಮಿನೇಟರ್ ಅಲ್ಲಿ ಕೂಡ W ತಗೊಳ್ತೀವಿ ಅಲ್ಲಿ. ಇದರಲ್ಲಿ ಮಾತ್ರ N ತಗೊಳ್ತೀವಿ ಅನ್ವೇಟೆಡ್ ಅಲ್ಲಿ. ಇಷ್ಟೇ ಡಿಫ್ರೆನ್ಸ್. ಎವ್ರಿಥಿಂಗ್ ಈಸ್ ಸೇಮ್. ಈಗ ನೋಡಿಲಿ ಪಿ ಬಂದಾಗ 90 ಅಂತಿತ್ತು 1 ಪಾಯಿಂಟ್, 100 ಇದ್ದಾಗ 2 ಪಾಯಿಂಟ್, 85 1 ಪಾಯಿಂಟ್, 75 1 ಪಾಯಿಂಟ್, 137 3 digit 2 ಪಾಯಿಂಟ್. Then after taking this one, just W into log P. Okay. Then I think you got it. This NT log. How to take a NT log of this 1.9949. Then 1.99 in fourth column and 9 as a mean difference. 9883. Then 1 point is there. That's why 98.83 it is. Okay. This is the arithmetic mean and geometric mean of a index number. ಓಕೆ, ಇದು ಈಗ ಅರ್ಥಮೆಟಿಕ್ ಮೀನು ಜಾಮೆಟ್ರಿಕ್ ಮೀನ್ ಅಷ್ಟೇ ಸಾಕು ಅನ್ಸುತ್ತೆ ಈ ವಿಡಿಯೋದಲ್ಲಿ. ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕೆಲ್ಲೀಸು ಮತ್ತೆ ಇದನ್ನ ನೆಕ್ಸ್ಟ್ 5 marks ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಿ ತೋರಿಸ್ತೇನೆ ಅಂತೆ. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಸಬ್ಸ್ಕ್ರೈಬ್, ಲೈಕ್ ಅಂಡ್ ಕಮೆಂಟ್ ದ ವಿಡಿಯೋ.